ರಾಯಲ್ ಇದು ದಿನಕರ್ ತುಗುದೀಪ್ ಅವರು ನಿರ್ದೇಶಿಸಿರುವಂಥ ಚಿತ್ರ. ಇದರ ಟೈಟಲ್ಲೇ ಹೇಳೋ ಹಾಗೆ ಇಲ್ಲಿ ನಮ್ಮ ಮುಖ್ಯ ಪಾತ್ರ ಕೃಷ್ಣನಿಗೆ ರಾಯಲ್ ಆಗಿ ಬದುಕಬೇಕು ಅಂತ ಆಸೆ ಇರುತ್ತೆ. ದುಡ್ಡು ಮಾಡಬೇಕು, ಐಷಾರಾಮಿ ಜೀವನ ನಡೆಸಬೇಕು ಅಂತ. ಸೊ ಅದನ್ನು ಗಳಿಸೋದಕ್ಕೆ ಅವನು ತನ್ನದೇ ಆದ ದಾರಿಗಳನ್ನು ಹುಡ್ಕೊಂಡಿರ್ತಾನೆ. ಆದರೆ ಇದೇ ಪ್ರಿನ್ಸಿಪಲ್ನ ನಂಬಿಕೊಂಡು ಬದುಕ್ತಾ ಇದ್ದವನಿಗೆ ಒಂದು ದಿನ ಒಂದು ಟ್ವಿಸ್ಟ್ ಎದುರಾಗುತ್ತೆ. ಸೊ ಅದು ಏನು, ಅದು ಆಗಿದ್ದು ಹೇಗೆ, ಆ್ಯಂಡ್ ಅಲ್ಲಿಂದ ಇವನ ಜೀವನ ಏನಾಯಿತು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಇಲ್ಲಿನ ಒಂದಷ್ಟು ಸೀಕ್ವೆನ್ಸಸ್ ಚೆನ್ನಾಗಿದ್ವು ಅಂತ ಹೇಳ್ತೀನಿ. ಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ ಈ ಚಿತ್ರದಲ್ಲಿರೋ ಮೇಯ್ನ್ ಎಮೋಷನ್ ಅಂದರೆ ಅದು ಅಮ್ಮ. ಸೊ ಅಮ್ಮನ ಪಾತ್ರ ಸುತ್ತ ಇದ್ದಂಥ ಅಷ್ಟು ವಿಷಯಗಳು ಚೆನ್ನಾಗಿ ಅನಿಸಿದ್ವು. ಅದನ್ನು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಆ ಫುಡ್ ಕಂಪನಿ ಬೆಳೆಯುವಂಥದ್ದು ಆ್ಯಂಡ್ ನಂತರ ಆಗುವಂಥದ್ದು ಇವೆಲ್ಲ ಅದು ರೆಗ್ಯುಲರ್ ಟೆಂಪ್ಲೇಟ್ನಲ್ಲೇ ಇವೆ. ಬಟ್ ಅದನ್ನು ಹೇಳಿರೋ ರೀತಿ ಆ್ಯಂಡ್ ಅಲ್ಲಿ ಛಾಯಾ ಸಿಂಗ್ ಅವರ ನಟನೆ ಹಿಡಿಸ್ತು. ಸಿನಿಮಾಗೆ ಒಂದು ಸೀರಿಯಸ್ನೆಸ್ನ ಒಂದು ಡೆಪ್ತನ್ನು ತಂದಿದ್ದಾರೆ ಅವರು ತುಂಬ ಸಟಲ್ ಆಗಿ. ಹಾಗೆಯೇ ಅಲ್ಲಿ ಜನನಿ ಅನ್ನೋ ಒಂದು ಹಾಡು ಬರುತ್ತೆ, ಅದು ಕೂಡ ಚೆನ್ನಾಗಿತ್ತು. ಹಾಗೆಯೇ ಅಮ್ಮ ಮಗನ ಮಧ್ಯೆ ಒಂದು ಕನ್ವರ್ಸೇಷನ್ ಕೂಡ ಅಲ್ಲಿದೆ, ಅದು ಕೂಡ ಇಷ್ಟ ಆಯಿತು ಅಂತ ಹೇಳ್ತೀನಿ. ಇನ್ನು ಅದೇ ರೀತಿ ಕಂಪನಿಯ ಸುತ್ತ ಒಂದೆರಡು ಸೀಕ್ವೆನ್ಸಸ್ ಇವೆ, ಅವು ಒಂದಷ್ಟು ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾವೆ ಸಿನಿಮಾಗೆ. ಆ ಪಾರ್ಟಲ್ಲಿ ಎಂಗೇಜ್ ಮಾಡುತ್ತೆ ಆಡಿಯನ್ಸ್ನ. ಸೆಕೆಂಡ್ ಹಾಫ್ ಕೊಡುವಂಥ ಎಕ್ಸ್ಪೀರಿಯನ್ಸ್ನ ಅಥವಾ ಸಿನಿಮಾ ಕೊಡುವಂಥ ಎಕ್ಸ್ಪೀರಿಯನ್ಸ್ನ ಆ ಭಾಗಗಳು ಒಂದಷ್ಟು ಬೆಟರ್ ಮಾಡಿದ್ದಾವೆ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ ಆಗಲೇ ಹೇಳಿದ ಹಾಗೆ ಛಾಯಾ ಸಿಂಗ್ ಅವರು ತುಂಬ ಇಷ್ಟ ಆಗ್ತಾರೆ ಆ ಪಾತ್ರದಲ್ಲಿ. ಅಚ್ಯುತ್ ಕುಮಾರ್ ಅವರು ಕೂಡ ಅಷ್ಟೇ. ಈ ಕಡೆ ಸಂಜನಾ ಅವರು ಹಾಗೆ ವಿರಾಟ್ ಅವರು ಇಬ್ಬರು ಕೂಡ ನನಗೆ ಪರ್ಸ್ನಲಿ ಇಷ್ಟ. ಬಿಕಾಸ್ ಇಬ್ಬರು ತುಂಬ ಒಳ್ಳೆ ಡ್ಯಾನ್ಸರ್ಸ್, ಇಬ್ಬರ ಪ್ರೆಸೆನ್ಸ್ ಚೆನ್ನಾಗಿತ್ತು. ವಿರಾಟ್ ಅವ್ರ ಹತ್ರ ಎನರ್ಜಿ ಇದೆ, ಬಟ್ ಅದನ್ನು ಇನ್ನೂ ಒಂಚೂರು ಫೈನ್ ಟ್ಯೂನ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು. ಡೈಲಾಗ್ ಡೆಲಿವರಿಯಲ್ಲೇ ಆಗಲಿ ಅಥವಾ ಒಂದಷ್ಟು ಸೀಕ್ವೆನ್ಸಸ್ಗೆ ರಿಯಾಕ್ಟ್ ಮಾಡೋದ್ರಲ್ಲೇ ಆಗಲಿ ಆ ಸಟಲಿಟಿ ಬೇಕು ಅಂತ ಅನಿಸಿದುಂಟು. ಇನ್ನು ಹಾಡುಗಳಲ್ಲಿ ಆಲ್ರೆಡಿ ಹಿಟ್ ಆಗಿರುವಂಥ ಟಾಂಗ್ ಟಾಂಗ್ ಇಷ್ಟ ಆಗುತ್ತೆ, ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಆ್ಯಂಡ್ ಜನನಿ ಕೂಡ ಇಷ್ಟ ಆಯಿತು. ಇನ್ನು ಇಲ್ಲಿನ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಮೊದಲನೇದಾಗಿ ಹೀರೋ ಕ್ಯಾರೆಕ್ಟರೈಸೇಷನ್ ಅಂತ ಹೇಳ್ತೀನಿ. ಬಿಕಾಸ್ ಸಿನಿಮಾ ಹೇಗೆ ಎಂಡ್ ಆಗುತ್ತೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಇವನು ಮೊದಲಿಂದ ಏನೇನು ಮಾಡ್ದ ಅದು ಬೇಡವಾಗಿತ್ತು ಅಂತ ಅನ್ನಿಸ್ಬಿಡುತ್ತೆ. ಅಲ್ಲಿ ಟ್ರಾನ್ಸ್ಫಾರ್ಮ್ ಆದ ಅಂತಲೂ ಎಲ್ಲೂ ತೋರಿಸಿಲ್ಲ, ಬಟ್ ಹಾಗೇ ಆ ಕನ್ಕ್ಲೂಷನ್ಗೆ ತಂದು ನಿಲ್ಲಿಸ್ತಾರೆ. ಸೊ ಅದಷ್ಟು ಕನೆಕ್ಟ್ ಆಗಲಿಲ್ಲ ನನಗೆ. ಅದಕ್ಕೆ ಕನೆಕ್ಟ್ ಆದರೆ ಅಕಸ್ಮಾತ್ ಇನ್ನು ಉಳಿದಿದ್ದೆಲ್ಲ ಫಿಲ್ಲರ್ಸ್ ಅಂತ ಅನ್ನಿಸ್ಬಿಡುತ್ತೆ. ಈವನ್ ಹೊರಗಡೆಯಿಂದ ಕೂಡ ಆ ಮೊದಲ 30 ನಿಮಿಷ ಗೋವಾದಲ್ಲಿ ನಡೆಯುವಂಥದ್ದು ಅದು ಕೂಡ ಅಂತ ಹಿಡಿಸ್ಲಿಲ್ಲ. ಕಥೆಗೆ ಆಗಲಿ ಎಮೋಷನ್ಗೆ ಆಗಲಿ ಅದು ಅಂತ ಹೆಲ್ಪ್ ಮಾಡಲ್ಲ ಕೂಡ. ಈ ಕಡೆ ಹೀರೋಯಿನ್ ಕ್ಯಾರೆಕ್ಟರ್ನ ಆಗಲಿ ಅಥವಾ ವಿಲನ್ ಕ್ಯಾರೆಕ್ಟರ್ನ ಆಗಲಿ ಅಂತ ಚೆಂದ ಬರೆದಿಲ್ಲ ಅಂತ ಅನ್ನಿಸ್ತು. ಸಿನಿಮಾ ರೆಗ್ಯುಲರ್ ಟೆಂಪ್ಲೇಟ್ನಲ್ಲೇ ಹೋಗುತ್ತೆ, ಇಂಟರ್ವಲ್ನಲ್ಲಿ ಒಂದೊಳ್ಳೆ ಪಾಯಿಂಟ್ಗೆ ಓಪನ್ ಆಗುತ್ತೆ. ಬಟ್ ಅಲ್ಲಿ ಒಂಚೂರು ಸಸ್ಪೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಹೋಗಿ ಅದೊಂದು ಫಾರ್ಮ್ ರೂಟ್ನ ತಗೊಂಡಿಲ್ಲ ಅಂತ ಅನ್ನಿಸ್ತು. ಹೀರೋಗೆ ಕಂಟಿನ್ಯೂಸ್ ಆಗಿ ಕನೆಕ್ಟ್ ಆಗಿ ಇರೋದಕ್ಕೆ ಆಗೋದಿಲ್ಲ ನಾವು ಅಲ್ಲಿ, ಅದೇ ಇದರ ನೆಗೆಟಿವ್ ಅಂತ ಹೇಳ್ಬೋದು. ಆಲ್ಸೋ ಒಂದೆರಡು ಹಾಡುಗಳು ಸ್ಪೆಷಲಿ ಅಲ್ಲಿ ಬಂದವು ಆ ಟೈಮ್ನಲ್ಲಿ, ಸೊ ಅವು ಕೂಡ ಬೇಡವಾಗಿದ್ವು ಅಂತ ಅನ್ನಿಸ್ತು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅನ್ ಎಬೋ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಇದೊಂದು ಕಮರ್ಷಿಯಲ್ ಎಂಟರ್ಟೈನರ್ ಆಗೋದಕ್ಕೆ ಬಯಸುತ್ತೆ. ಸೆಕೆಂಡ್ ಹಾಫ್ನಲ್ಲಿ ಒಂದಷ್ಟು ಕಡೆ ಆಗುತ್ತೆ ಕೂಡ. ಬಟ್ ಅದರ ಜೊತೆಗೆ ಈ ರಾಯಲ್ ಲಾಯಲ್ ಈ ಪದಗಳ ಮೇಲೆ ಹಾಗೆ ಹೀರೋ ಕ್ಯಾರೆಕ್ಟರ್ನ ಮೇಲೆ ಆ್ಯಂಡ್ ಆ ಅಮ್ಮನ ಎಮೋಷನ್ ಮೇಲೆ ಇನ್ನೂ ಒಳ್ಳೆ ರೈಟಿಂಗ್ ಇರಬೇಕಿತ್ತು ಅಂತ ಅನ್ನಿಸ್ತು, ಹೊಸತನ ಇರಬೇಕಿತ್ತು ಅಂತ ಅನಿಸಿದುಂಟು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾನ ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.